ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಮಾರ್ಚ್ ಕೊನೆಯಲ್ಲಿ ಶನಿಯ ಬದಲಾವಣೆ ಆದದ್ದರಿಂದ ಅನೇಕರಿಗೆ ಕೆಲಸದಲ್ಲಿ ಒತ್ತಡ ಆಗಬಹುದು, ಕೆಲಸದ ಬಿಡುವಂತಹ ಸಾಧ್ಯತೆಗಳಾಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ನಾವು ಮನೆಯಲ್ಲಿ ಕೂರುವಂತಹ ಒಂದು ಸಂದರ್ಭಗಳು ಬಂದಿರುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈ ವಿಶ್ವಾವಸುನಾಮ ಸಂವತ್ಸರ ಬಂದದ್ದರಿಂದ ನಮಗೆ ಏನಾಗಲಿಕ್ಕಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಇದರಿಂದಾಗಿ ನಮಗೆ ಫಲಾಫಲಗಳು ಏನು, ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳೇನು, ಏನು ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೆ, ಎಷ್ಟೆಲ್ಲ ರೋಗ ರುಜಿನಗಳು ಪರಿಹಾರವಾಗುತ್ತೆ, ಹಾಗಾದ್ರೆ ನಾವು ಏನು ಮಾಡಬೇಕು, ಬನ್ನಿ ನೋಡೋಣ. ಮೀನರಾಶಿ ಲಗ್ನದಲ್ಲಿ ಏನೇ ಪಂಚಗ್ರಹ ಯೋಗ ಈ ತಿಂಗಳು, ಅದರಲ್ಲಿಯೂ ಕೂಡ ಈ 13ನೇ ತಾರೀಕಿಗೆ ರವಿ ಬದಲಾವಣೆ ಆಗ್ತಾನೆ. ಹಾಗಾಗಿ ಮೀನರಾಶಿಯವರಿಗೆ ತುಂಬ ಮನಸ್ಸಿನಲ್ಲಿ ನಡೀತದೆ, ಅದು ಮಾಡೋಣ, ಇದು ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಹಾಗೆ ಹೀಗೆ ಎಲ್ಲ ಥರ. ಆದರೆ ಯಾವುದೂ ಕೂಡ ಕಾರ್ಯಗತ ಆಗೋದಿಲ್ಲ. ಎಲ್ಲೋ ಕಾರ್ಯಗತ ಆಗಬೇಕು ಅನ್ನೋ ಹಂತಕ್ಕೆ ಎಲ್ಲ ಬಿಟ್ಟು ಹೋಗಿಬಿಡುತ್ತೆ. ಮತ್ತೆ ಇನ್ನೇನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತೀರಿ, ಮತ್ತೆ ಬಿಟ್ಟು ಹೋಗುತ್ತೆ. ಹೀಗೆ ಅನೇಕ ಒಂದು ತುಂಬ ಚಂಚಲ ಮನಸ್ಥಿತಿ, ಕಿರಿಕಿರಿಗಳಾಗುವಂತಹ ಸಾಧ್ಯತೆಗಳಿದೆ. ಆದರೆ ಶುಕ್ರ ಉಚ್ಚದಲ್ಲಿರೋದ್ರಿಂದ ಯಾವುದಕ್ಕೂ ನೀವು ಮನಸ್ಸು ಕೆಡದೆ ನೀವು ಗಟ್ಟಿಯಾಗಿ ಮನಸ್ಸು ಮಾಡಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ನೀವು ಮುಂದುವರೆದಿರಿ ಅಂತಾದರೆ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಒಳ್ಳೆಯದಾಗ್ತದೆ. ಶನಿ ಲಗ್ನಕ್ಕೆ ಬಂದುಬಿಟ್ಟಿದ್ದಾನಪ್ಪ, ಇನ್ನೇನು ತೊಂದರೆಗಳಾಗಿಬಿಡುತ್ತೋ, ಅವ್ರು ಹಾಗೆ ಹೇಳಿದ್ರು, ಇವರು ಹೇಗೆ ಹೇಳಿದ್ರು, ಇನ್ನೇನು ಕಾದಿದೆಯೋ ಅನ್ನುವ ಭಯವನ್ನು ಪಕ್ಕಕ್ಕೆ ಸರಿಸಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಅದೇ ಶನೇಶ್ವರನ ಪ್ರಾರ್ಥನೆ, ಅದೇ ಶನಿಯನ್ನು ನಿಗ್ರಹ ಮಾಡಿದಂತಹ ಹನುಮಾನ್ ಚಾಲೀಸ ಜಪಿಸುವಂತಹದ್ದು, ಅಥವಾ ಈ ಹನುಮತ್ ಜಯಂತಿಯನ್ನು ಬರ್ತಾ ಇದೆ, ಆ ಹನುಮತ್ ಜಯಂತಿಯ ದಿವಸ ಹನುಮಂತನ ಆರಾಧನೆ, ಹನುಮಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಅವನ ರಕ್ಷೆಯನ್ನು ಕಟ್ಟಿಕೊಳ್ಳುವಂತಹದ್ದು. ಹೀಗೆ ನೀವು ಮಾಡಿದಿರಿ ಅಂತಾದರೆ ಮೀನರಾಶಿಯವರಿಗೆ ಸುಲಭವಾದ ಗೆಲುವನ್ನು ಆ ಹನುಮಂತ ದೇವರು ತಂದುಕೊಡ್ತಾರೆ. ಆದ್ದರಿಂದ ಹನುಮನ ಪ್ರಾರ್ಥನೆಯನ್ನು ಯಾವತ್ತೂ ಬಿಡಬೇಡಿ. ಗುರುಬಲ ಕಡಿಮೆ ಇದೆ, ಆದ್ದರಿಂದ ನಮಗೆ ಹೀಗೆಲ್ಲ ಕೆಲವು ಸಮಸ್ಯೆಗಳಾಗುತ್ತೆ. ಗುರುಬಲ ಬರುವವರೆಗೂ ಸ್ವಲ್ಪ ಕಾಯ್ತಾ ಇದ್ದರೆ, ತಾಳ್ಮೆಯನ್ನು ಇಟ್ಟುಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕ್ಕಳ ವಿಷಯದಲ್ಲಿ ಯೋಚನೆ ಇದೆ, ಯೋಚನೆಯನ್ನು ಮಾಡಬೇಡಿ. ಆ ಒಂದು ಮುಂದಿನ ದಿನಗಳಲ್ಲಿ ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಪ್ರೌಢಾಗಿ ಫೀಲ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ಎರಡರಲ್ಲಿ ಚಂದ್ರ ಇದು ಮಕ್ಕಳಾಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರಿಗೆ ಏನು ಅಂತಂದಾಗ ಅಂಥವರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸಂತಾನದ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹದ್ದು ಜಾಗದ ವಿಷಯದಲ್ಲಿ, ವಾಹನದ ವಿಷಯದಲ್ಲಿ, ಅಥವಾ ಈ ಮಡದಿಯ ಹೆಂಡತಿಯ ವಿಷಯದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಸ್ತ್ರೀಯರ ವಿಷಯದಲ್ಲಿ ಯಾಕೆ ಅಂತಂದರೆ ಅದರಿಂದಾಗಿ ನಮಗೆ ಅನೇಕ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. 4ರಲ್ಲಿ ಕುಜನ ಒಂದು ಯೋಗ, ಅವನು 9ನೇ ಮನೆಯ ಅಧಿಪತಿ, ಕುಟುಂಬಾಧಿಪತಿಯೂ ಹೌದು. ಆದ್ದರಿಂದ ನಾವು ಈ ಸ್ತ್ರೀಯರ ವಿಷಯದಲ್ಲಿಯೂ ಕೂಡ ತುಂಬ ಜಾಗೃತರಾಗಿರಬೇಕು. ಮತ್ತು ಈ ವಾಹನ ಖರೀದಿ ಅಥವಾ ವಾಹನದಲ್ಲಿ ಗೋಜಾಶ್ವಿಕರಿಗೆ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ರಾತ್ರಿಯ ಹೊತ್ತಿನಲ್ಲಿ ಏನಾದರೂ ಪ್ರಯಾಣ ಮಾಡುವಂತಹ ಅಭ್ಯಾಸ ಹೆಚ್ಚಾಗಿತ್ತು ಅಂತಾದರೆ ಅದನ್ನು ಈ ತಿಂಗಳು ಸ್ವಲ್ಪ ಕಡಿಮೆ ಮಾಡಿ, ಅಥವಾ ಅದನ್ನು ಬಿಟ್ಟರೆ ಬಹಳ ಒಳ್ಳೆಯದು. ಯಾಕೆ ಅಂದರೆ ವಾಹನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಣ್ಣ ಪುಟ್ಟ ತೊಂದರೆಗಳಾದರೂ ಅದು ನಾವು ಗಮನದಲ್ಲಿ ಇರುವಂತಹದ್ದು ಒಳ್ಳೆಯದು. ಇನ್ನು ವಿವಾಹ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿವಾಹ ಯೋಗಗಳಿದೆ, ಆದರೆ ಆ ವಿವಾಹವನ್ನು ಉಳಿಸಿಕೊಳ್ಳುವ ಕಡೆ ಗಮನ. ಯಾಕೆಂದರೆ ಮದುವೆ ಆಗೋ ತನಕ ಮದುವೆ ಆಗಿಲ್ಲ ಅಂತಿರುತ್ತೆ, ಮದುವೆ ಆದಮೇಲೆ ಯಾಕಪ್ಪ ಮದುವೆ ಆದೆ ಅಂತ ಹಾಗಾಗಬಾರ್ದು. ಸಂತೋಷವಾದ ಜೀವನವನ್ನು ನಡೆಸಬೇಕು. ಹಾಗೇನು ಮಾಡಬೇಕು ಅಂತಂದರೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು. 12 ದಿನಗಳ ಕಾಲ ಪ್ರತಿ ಮಂಗಳವಾರ 12 ಮಂಗಳವಾರ ಅಥವಾ ಪ್ರತಿ ದಿವಸ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡುವುದರಿಂದ ಕೆಲವು ಲಾಭಗಳನ್ನು, ಮನಸ್ಸಿಗೆ ಮುದ ಕೊಡುವಂತಹ ಕೆಲಸಗಳು ನಿಮ್ಮ ಜೀವನದಲ್ಲಿ ನಡೀತದೆ. ಇನ್ನು 8ನೇ ಮನೆಯ ಶುಕ್ರ ಲಗ್ನದಲ್ಲಿ ಬಂದ ಕಾರಣ ಅದು ಉಚ್ಚಸ್ಥಾನವಾಗಿರೋದ್ರಿಂದ ಹೆದರಬೇಕಾಗಿಲ್ಲ. ಆದರೆ ದೇವಿಯ ಆರಾಧನೆ, ಪೂರ್ವಜರಿಂದ ಆಡಿಕೊಂಡು ಬಂದಂತಹ ದೇವತಾ ಆರಾಧನೆಗಳು ಬಿಟ್ಟು ಹೋಗುವಂತಹದ್ದು, ಅಥವಾ ಹಣಕಾಸಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ನಾವು ನಮ್ಮ ಜೀವನದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳನ್ನು ಪಕ್ಕಕ್ಕೆ ಸರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಮಾಡಬೇಡಿ. ಮತ್ತು ಈ ವಿದ್ಯಾರ್ಥಿಗಳ ವಿಷಯದಲ್ಲಿ ನೋಡುವಾಗ ವಿದ್ಯಾಭ್ಯಾಸ ಮತ್ತೊಂದು ಒಳ್ಳೆಯ ರೀತಿಯಲ್ಲಿ ನಡೀತದೆ. ಕಾರಣ ನಮಗೆ 2ನೇ ಮನೆಯ ಕುಜ 4ರಲ್ಲಿ ಇರುವಂತಹದ್ದು,
ಗುರು ಇನ್ನಷ್ಟು ಮುಂದಕ್ಕೆ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಅನುಕೂಲಗಳು ಆಗುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ಕೆಲಸ ಇಲ್ಲದವರಿಗೆ ನಾನು ಆಗಲೇ ಹೇಳಿದೆ, ಕೆಲಸದಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳು ಬರುತ್ತೆ. ಕುಜನ ದೃಷ್ಟಿ ಇರುವಂತಹದ್ದು, ಕೆಲಸ ಕಳ್ಕೊಳ್ಬೇಕಾದ ಪ್ರಸಂಗಗಳು ಬಂದರೂ ಆ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ ಮಾಡುವುದರಿಂದ ಅನೇಕ ಲಾಭಗಳನ್ನು ಮೀನರಾಶಿಯವರು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.